ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಸೂರಜ್ ರೇವಣ್ಣ ಕೇಸ್ ಸಿಐಡಿಗೆ ವರ್ಗಾವಣೆ ಆಗುತ್ತಾ ಅನ್ನೋ ಪ್ರಶ್ನೆ. ಸಿಐಡಿಗೆ ವಹಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಇವತ್ತು ರಾಜ್ಯ ಸರ್ಕಾರದಿಂದ ನಿರ್ಧಾರ ಹೊರಹೊಮ್ಮೋ ಸಾಧ್ಯತೆ ಇದೆ. ಗೃಹ ಸಚಿವರು, ಉಪ ಸಿಎಂ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಈಗ ಸಂಕಷ್ಟ ಎದುರಾಗಿದ್ದು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಗೃಹ ಮಂತ್ರಿಗಳು ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಸೊ ಆ ಚರ್ಚೆಯ ನಂತರದಲ್ಲಿ ಸಿಐಡಿಗೆ ಕೊಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ನಿರ್ಧಾರ ಆಗುತ್ತೆ. ನಿರ್ಧಾರ ತೆಗೆದುಕೊಂಡ ನಂತರದಲ್ಲಿ ಸಿಐಡಿಗೆ ವಹಿಸುವುದಾಗಿ ಸರ್ಕಾರ ಪ್ರಕಟ ಮಾಡುತ್ತೆ. ಆಸ್ ಆಫ್ ನೌ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇದು ಜಾಮೀನು ರಹಿತ ಪ್ರಕರಣ ಆಗಿದೆ. ಇವರಿಗೆ ಜಾಮೀನು ಸಿಗೋದು ಸಾಧ್ಯ ಇಲ್ಲ. ಯಾಕಂದ್ರೆ 3 ಕೇಸ್ಗಳು, 3 ಸೆಕ್ಷನ್ಗಳು ಆ ರೀತಿಯಾಗಿ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಸದ್ಯ ಸರ್ಕಾರದ ನಿರ್ಧಾರ ಈ ಪ್ರಕರಣದಲ್ಲಿ ಏನಾಗಿರಬಹುದು? ಸಿಐಡಿಗೆ ಕೊಡೋ ಸಾಧ್ಯತೆ ಎಷ್ಟಿದೆ? ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಸಿಐಡಿ ವಹಿಸುವ ಬಗ್ಗೆ ಚರ್ಚೆ ನಿನ್ನೆಯಿಂದನೂ ಕೂಡ ಆಗ್ತಾ ಇದೆ. ಆದ್ರೆ ನಿನ್ನೆ ಯಾವುದೇ ರೀತಿಯ ಅಧಿಕೃತ ದೂರ ಏನಿತ್ತು ಅದು ಸಂಜೆ ಒಳಗಡೆ ಆಗಿರ್ಲಿಲ್ಲ. ಆದ್ರೆ ಎಲ್ಲವೂ ಕೂಡ ಡೆವಲಪ್ಮೆಂಟ್ಸ್ ಆಗಿರ್ತಕ್ಕಂಥದ್ದು ಆ ಒಂದು ಸಂಜೆ ರಾತ್ರಿ ಒಂದು 7 ಗಂಟೆ ಬಳಿಕ. ಹಾಗಾಗಿ ಇವತ್ತು ಸರ್ಕಾರ ಒಂದು ಸಿಐಡಿ ವಹಿಸೋದ್ರ ಬಗ್ಗೆ ಅಧಿಕೃತವಾಗಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಯಾಕೆಂದ್ರೆ ನಿನ್ನೆನೂ ಕೂಡ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ರು, ನಮಗೆ ಇಲ್ಲಿ ತನಕವೂ ಕೂಡ ಪೊಲೀಸ್ ಠಾಣೆಗೆ ಯಾವುದೇ ರೀತಿಯ ಅಧಿಕೃತ ದೂರು ಸೂರಜ್ ರವರಿಂದಾಗ್ಲಿ ಅಥವಾ ದೂರುದಾರರಿಂದಾಗ್ಲಿ ಬಂದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಮತ್ತೆ ಪತ್ರದ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ರು. ಒಂದ್ ವೇಳೆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ತನಿಖಾ ವ್ಯಾಪ್ತಿ ಹೇಗಿರಬೇಕು ಮತ್ತೆ ಸಿಐಡಿ ವಹಿಸೋದ್ರ ಬಗ್ಗೆ ಆ ಒಂದು ತನಿಖೆಯ ಮುಂದುವರಿದ ಭಾಗದ ನಂತರ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಹಾಗಾಗಿ ಈಗಾಗಲೇ ಪ್ರಕರಣವು ಕೂಡ ದಾಖಲಾಗಿದೆ. ಮತ್ತೆ ಒಂದು MLC ಸೂರಜ್ ರೇವಣ್ಣ ಕೂಡ ಅರೆಸ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಎಲ್ಲಾ ಪ್ರಕರಣಗಳನ್ನ ಒಟ್ಟಾಗಿ ಸೇರಿಸಿ ಒಂದು ಸಿಐಡಿ ವಹಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಜೊತೆ ಮತ್ತೆ ಡಿಸಿಎಂ ಜೊತೆ ಚರ್ಚೆ ಮಾಡಿ ಆ ನಂತರ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಈಗಾಗಲೇ ನಿನ್ನೆಯಿಂದನೂ ಕೂಡ ಕೆಲವರು ಷಡ್ಯಂತ್ರ ಬೇರೆ ಬೇರೆ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ.